ಬಾಡಿಗೆದಾರರಾಗಿದ್ದಂತಹ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಆ ಜಾಗವನ್ನೇ ಕಬಳಿಕೆಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದೀಗ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಕಾನೂನು ಸಚಿವರು ಹಾಗೆ ಹಾಲಿ ಶಾಸಕರಂತಹ ಸುರೇಶ್ ಕುಮಾರ್ ಅವರು ಇದನ್ನು ಮಾತಾಡ್ಸೋಣ. ಸರ್, ಕಾನೂನು ಸಚಿವರಾದವರೇ ಕಾನೂನನ್ನ ಮೀರಿ ಬಾಡಿಗೆಗಿದ್ದಂಥ ಜಾಗವನ್ನು ಕಬಳಿಕೆ ಮಾಡೋದಕ್ಕೆ ಮುಂದಾಗಿದೆ. ಹೈಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟಿನ ತೀರ್ಪನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೀನಿ. ಸರ್ವೋಚ್ಚ ನ್ಯಾಯಾಲಯ ಭಾಳ ಕಠಿಣವಾದ ಪದಗಳನ್ನ ಉಪಯೋಗಿಸಿ ಆದೇಶ ಮಾಡಿದೆ. ಮತ್ತು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಸೀಸರ್ಸ್ ವೈಫ್ ಶುಡ್ ಬಿ ಬಿಯಾಂಡ್ ಸಸ್ಪಿಷನ್ ಅಂತ. ವಿಶೇಷವಾಗಿ ಆಡಳಿತ ನಡೆಸೋರು, ಸಚಿವರು, ಅವರು ಯಾವುದೇ ಅಪವಾದಗಳಿಗಿಂತ ಸ್ವಲ್ಪ ಮೇಲಿರಬೇಕು, ಅನುಮಾನಕ್ಕಾಸ್ಪದ ಕೊಡಬಾರ್ದು ಅನ್ನೋದು ಒಂದು ಗಾದೆ ಇದೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ನಮ್ಮ ರಾಜ್ಯದ ಕಾನೂನು ಸಚಿವರ ವಿರುದ್ಧ ಉಪಯೋಗಿಸಿರೋ ಮಾತುಗಳು ಭಾಳ ಒಂದು ಆಘಾತಕಾರಿ ಮಾತುಗಳು. ಜಕ್ಕವ್ವ ಅಂತ ಓರ್ವ ಮಹಿಳೆ, ನಾನು ಮಾಧ್ಯಮದಲ್ಲಿ ಓದಿದ್ದು ಪ್ರಕಾರ ಸುಮಾರು 3-4 ದಶಕಗಳಿಂದ ಈ ಹೋರಾಟ ನಡೀತಾ ಇದೆ. ಬಾಡಿಗೆದಾರರು, ಉಪಬಾಡಿಗೆದಾರರು, ಇವರು ಉಪಬಾಡಿಗೆದಾರರು ಹೋಗಿದ್ದರು. ಪ್ರೈಮ್ ಲ್ಯಾಂಡ್ ಅದು 15 ಗುಂಟೆ. ನನಗನ್ಸುತ್ತೆ ಇದು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು, ಇದು ನಿಜವಾಗ್ಲೂ ಕೂಡ ನಿದ್ದೆಯಿಂದ ಎಬ್ಬಿಸೋಂಥ ವೇಕಪ್ ಕಾಲ್ ಇದು. ಇದನ್ನು ಮಾನ್ಯ ಕಾನೂನು ಸಚಿವರು ಭಾಳ ಅನುಭವಿಗಳು, ಭಾಳ ಮೇಧಾವಿಗಳು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು, ಆದೇಶವನ್ನು ಭಾಳ ಗಂಭೀರವಾಗಿ ತೊಗೊಳ್ಬೇಕು ಅವರು. ಅದಕ್ಕೆ ಅವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದೆ. ಯಾಕಂದರೆ ಭಾಳ ಅನುಭವಿ ಅವರು, ಇಂಥ ಪ್ರಕರಣಗಳ ಭಾಳ ನೋಡಿದ್ದಾರೆ. ಆದರೆ ಜನಸಾಮಾನ್ಯರು ಅಪೇಕ್ಷಿಸ್ತಾರೆ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದಾಗ ಕಾನೂನು ಸಚಿವರು ಯಾವ ರೀತಿ ವರ್ತಿಸ್ತಾರೆ, ಅವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಅವರ ನಡವಳಿಕೆ ಹೇಗಿರುತ್ತೆ ಅಂತ ಜನ ನೋಡ್ತಾ ಇದ್ದಾರೆ. ನಾವು ಕೂಡ ಕುತೂಹಲದಿಂದ ನೋಡ್ತಿದ್ವಿ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಿ ಕಾನೂನು ಸಚಿವರು ಯಾವ ಹೆಜ್ಜೆ ಇಡ್ತಾರೆ ಅಂತ ಕಾದು ನೋಡ್ತೀವಿ. ಬಾಡಿಗೆದಾರರಾಗಿದ್ದು 15 ಗುಂಟೆ ಜಮೀನನ್ನು ಕಬಳಿಸುವಂತಹ ತೀರ ಕೆಳಮಟ್ಟಕ್ಕಿಳಿದ್ರು ಅಂತ ಎಚ್ ಕೆ ಪಾಟೀಲ್ ಅವರು. ನನಗೂ ಕೂಡ ಮಾಧ್ಯಮದಲ್ಲಿ ನೋಡಿ ಭಾಳ ಸೋಜಿಗ ಆಯಿತು, ಆಶ್ಚರ್ಯ ಆಯಿತು ನನಗೆ. 15 ಗುಂಟೆ ಹುಬ್ಬಳ್ಳಿನಲ್ಲಿ ಈ ರೀತಿ ಈ ಸುಪ್ರೀಂ ಕೋರ್ಟ್ಗೆ ಹೋಗೋವ್ರಿಗೂ ಅವಕಾಶ ಕೊಡಬೇಕಾಗಿತ್ತ, ನಾವಾಗೆ ಬಿಟ್ಬಿಡ್ಬೇಕಾಗಿತ್ತು. ಬಟ್ ನಾನು ಹೇಳ್ತೀನಲ್ಲ, ಭಾಳ ಸಲ ಈ ರೀತಿ ಪ್ರಸಂಗಗಳು ಬಂದಾಗ ಒಂದು ಹಾಡು ಬರ್ತದೆ, ದೊಡ್ಡವರೆಲ್ಲ ಜಾಣರಲ್ಲ ಅಂತ. ನೀವು ಕೂಡ ಕಾನೂನು ಸಚಿವರಾಗಿದ್ದರೆ ಈ ರೀತಿ ಅಧಿಕಾರ ಕೈಯಲ್ಲಿತ್ತು ಅಂತ ಹೇಳ್ಬಿಟ್ಟು ಈ ರೀತಿ ಏನು ಕೈಲಾಗ್ದಂಥವ್ರಿಗೆ, ಏನಾದ್ರೆ ದುರ್ಬಲರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡೋದು ಸರಿ ಅಂತೀರ ಅಂತ. ನೋಡಿ, ನಾನು ಕಾನೂನು ಸಚಿವ ಆಗಿದ್ದಾಗ ನನ್ನ ಮೇಲೊಂದು ಸಣ್ಣ ಅಪವಾದ ಬಂತು. BDA ಸೈಟು ನಾನು ತೊಗೊಂಡಿದ್ದರ ಬಗ್ಗೆ ಬೆಳಗ್ಗೆ 5 ಗಂಟೆಗೆ ನೋಡಿದೆ. ನಾನು 6:30 ಹೋಗಿ ಮುಖ್ಯಮಂತ್ರಿಗಳಿಗೆ ನಾನು ರಾಜೀನಾಮೆ ಕೊಟ್ಟೆ. ವಿಚಾರಣೆ ಆಯಿತು. ನಾನೇನು ಕೂಡ ಆ ರೀತಿ ಆರೋಪದಲ್ಲಿ ಮಾಡಿರೋಂಗೇನು ಮಾಡಿಲ್ಲ ಅಂತ. ಆದರೂ ಕೂಡ ನಾನೊಂದು ನಿರ್ಧಾರ ತಗೊಂಡು ಆ ಸೈಟನ್ನು ಕೂಡ ವಾಪಸ್ ಕೊಟ್ಬಿಟ್ಟೆ ಇವತ್ತು. ಸೊ ಅದಕ್ಕೋಸ್ಕರ ನಾವು ಜನರ ಮುಂದೆ ಒಂದು ಮಾದರಿಯಾಗಿರೋಕ್ಕೆ ನಾವು ಪ್ರಯತ್ನಿಸಬೇಕು. ಎಚ್ ಕೆ ಪಾಟೀಲ್ ಅವರು ಸುರೇಶ್ ಕುಮಾರ್ ಅವರ ದಾರಿ ಅನುಸರಿಸಬಹುದಾ? ಅವರು ಭಾಳ ದೊಡ್ಡವರು, ನಾನು ಭಾಳ ಚಿಕ್ಕವನು. ಸುರೇಶ್ ಕುಮಾರ್ ಯಾರಿಗೂ ಮಾದರಿ ಆಗ್ತಾ ಇಲ್ವ ಅಂತ ಇವತ್ತಿನ ದಿನದಲ್ಲಿ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇಷ್ಟು ಕೂಡ ಮಾಜಿ ಕಾನೂನು ಸಚಿವರು ಹಾಗೆ ಹಾಲಿ ರಾಜಾಜಿನಗರ ಶಾಸಕರಂತಹ ಸುರೇಶ್ ಕುಮಾರ್ ಮತ್ತು ಎಚ್ ಕೆ ಪಾಟೀಲ್ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸಿರ್ತಕ್ಕಂಥದ್ದು. ಹಿಂದೆ ನಾನು ಕೂಡ ಕಾನೂನು ಸಚಿವ ಆಗಿದ್ದೆ. ನನ್ನ ಮೇಲೆ ಒಂದು ಸಣ್ಣ ಆರೋಪ ಬಂದಿತ್ತು. ಆ ಆರೋಪ ಬಂದಿದ್ದ ತಕ್ಷಣವೇ ನಾನು ರಾಜೀನಾಮೆ ಕೂಡ ಕೊಟ್ಟೆ. ಇವತ್ತು ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಆದರೆ ಎಚ್ ಕೆ ಪಾಟೀಲ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಾಡಿಗೆದಾರರಾಗಿದ್ದಂತಹ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಆ ಜಾಗವನ್ನೇ ಕಬಳಿಕೆಗೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದೀಗ ಸುಪ್ರೀಂ ಕೋರ್ಟ್ ಕೂಡ ಛೀಮಾರಿ ಹಾಕಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಕಾನೂನು ಸಚಿವರು ಹಾಗೆ ಹಾಲಿ ಶಾಸಕರಂತಹ ಸುರೇಶ್ ಕುಮಾರ್ ಅವರು ಇದನ್ನು ಮಾತಾಡ್ಸೋಣ. ಸರ್, ಕಾನೂನು ಸಚಿವರಾದವರೇ ಕಾನೂನನ್ನ ಮೀರಿ ಬಾಡಿಗೆಗಿದ್ದಂಥ ಜಾಗವನ್ನು ಕಬಳಿಕೆ ಮಾಡೋದಕ್ಕೆ ಮುಂದಾಗಿದೆ. ಹೈಕೋರ್ಟ್ ಕೂಡ ಸುಪ್ರೀಂ ಕೋರ್ಟ್ ಕೂಡ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ. ಸರ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟಿನ ತೀರ್ಪನ್ನು ನಾನು ಮಾಧ್ಯಮದಲ್ಲಿ ಓದಿದ್ದೀನಿ. ಸರ್ವೋಚ್ಚ ನ್ಯಾಯಾಲಯ ಭಾಳ ಕಠಿಣವಾದ ಪದಗಳನ್ನ ಉಪಯೋಗಿಸಿ ಆದೇಶ ಮಾಡಿದೆ. ಮತ್ತು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಸೀಸರ್ಸ್ ವೈಫ್ ಶುಡ್ ಬಿ ಬಿಯಾಂಡ್ ಸಸ್ಪಿಷನ್ ಅಂತ. ವಿಶೇಷವಾಗಿ ಆಡಳಿತ ನಡೆಸೋರು, ಸಚಿವರು, ಅವರು
ಯಾವುದೇ ಅಪವಾದಗಳಿಗಿಂತ ಸ್ವಲ್ಪ ಮೇಲಿರಬೇಕು, ಅನುಮಾನಕ್ಕಾಸ್ಪದ ಕೊಡಬಾರ್ದು ಅನ್ನೋದು ಒಂದು ಗಾದೆ ಇದೆ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ನಮ್ಮ ರಾಜ್ಯದ ಕಾನೂನು ಸಚಿವರ ವಿರುದ್ಧ ಉಪಯೋಗಿಸಿರೋ ಮಾತುಗಳು ಭಾಳ ಒಂದು ಆಘಾತಕಾರಿ ಮಾತುಗಳು. ಜಕ್ಕವ್ವ ಅಂತ ಓರ್ವ ಮಹಿಳೆ, ನಾನು ಮಾಧ್ಯಮದಲ್ಲಿ ಓದಿದ್ದು ಪ್ರಕಾರ ಸುಮಾರು 3-4 ದಶಕಗಳಿಂದ ಈ ಹೋರಾಟ ನಡೀತಾ ಇದೆ. ಬಾಡಿಗೆದಾರರು, ಉಪಬಾಡಿಗೆದಾರರು, ಇವರು ಉಪಬಾಡಿಗೆದಾರರು ಹೋಗಿದ್ದರು. ಪ್ರೈಮ್ ಲ್ಯಾಂಡ್ ಅದು 15 ಗುಂಟೆ. ನನಗನ್ಸುತ್ತೆ ಇದು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪು, ಇದು ನಿಜವಾಗ್ಲೂ ಕೂಡ ನಿದ್ದೆಯಿಂದ ಎಬ್ಬಿಸೋಂಥ ವೇಕಪ್ ಕಾಲ್ ಇದು. ಇದನ್ನು ಮಾನ್ಯ ಕಾನೂನು ಸಚಿವರು ಭಾಳ ಅನುಭವಿಗಳು, ಭಾಳ ಮೇಧಾವಿಗಳು. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು, ಆದೇಶವನ್ನು ಭಾಳ ಗಂಭೀರವಾಗಿ ತೊಗೊಳ್ಬೇಕು ಅವರು. ಅದಕ್ಕೆ ಅವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದೆ. ಯಾಕಂದರೆ ಭಾಳ ಅನುಭವಿ ಅವರು, ಇಂಥ ಪ್ರಕರಣಗಳ ಭಾಳ ನೋಡಿದ್ದಾರೆ. ಆದರೆ ಜನಸಾಮಾನ್ಯರು ಅಪೇಕ್ಷಿಸ್ತಾರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಂದಾಗ ಕಾನೂನು ಸಚಿವರು ಯಾವ ರೀತಿ ವರ್ತಿಸ್ತಾರೆ, ಅವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಅವರ ನಡವಳಿಕೆ ಹೇಗಿರುತ್ತೆ ಅಂತ ಜನ ನೋಡ್ತಾ ಇದ್ದಾರೆ. ನಾವು ಕೂಡ ಕುತೂಹಲದಿಂದ ನೋಡ್ತಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಿ ಕಾನೂನು ಸಚಿವರು ಯಾವ ಹೆಜ್ಜೆ ಇಡ್ತಾರೆ ಅಂತ ಕಾದು ನೋಡ್ತೀವಿ. ಬಾಡಿಗೆದಾರರಾಗಿದ್ದು 15 ಗುಂಟೆ ಜಮೀನನ್ನು ಕಬಳಿಸುವಂತಹ ತೀರ ಕೆಳಮಟ್ಟಕ್ಕಿಳಿದ್ರು ಅಂತ ಎಚ್ ಕೆ ಪಾಟೀಲ್ ಅವರು. ನನಗೂ ಕೂಡ ಮಾಧ್ಯಮದಲ್ಲಿ ನೋಡಿ ಭಾಳ ಸೋಜಿಗ ಆಯಿತು, ಆಶ್ಚರ್ಯ ಆಯಿತು ನನಗೆ. 15 ಗುಂಟೆ ಹುಬ್ಬಳ್ಳಿನಲ್ಲಿ ಈ ರೀತಿ ಈ ಸುಪ್ರೀಂ ಕೋರ್ಟ್ಗೆ ಹೋಗೋವ್ರಿಗೂ ಅವಕಾಶ ಕೊಡಬೇಕಾಗಿತ್ತ, ನಾವಾಗೆ ಬಿಟ್ಬಿಡ್ಬೇಕಾಗಿತ್ತು. ಬಟ್ ನಾನು ಹೇಳ್ತೀನಲ್ಲ, ಭಾಳ ಸಲ ಈ ರೀತಿ ಪ್ರಸಂಗಗಳು ಬಂದಾಗ ಒಂದು ಹಾಡು ಬರ್ತದೆ, ದೊಡ್ಡವರೆಲ್ಲ ಜಾಣರಲ್ಲ ಅಂತ. ನೀವು ಕೂಡ ಕಾನೂನು ಸಚಿವರಾಗಿದ್ದರೆ ಈ ರೀತಿ ಅಧಿಕಾರ ಕೈಯಲ್ಲಿತ್ತು ಅಂತ ಹೇಳ್ಬಿಟ್ಟು ಈ ರೀತಿ ಏನು ಕೈಲಾಗ್ದಂಥವ್ರಿಗೆ ಏನಾರು ದುರ್ಬಲರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡೋದು ಸರಿ ಅಂತೀರಾ ಅಂತ. ನೋಡಿ, ನಾನು ಕಾನೂನು ಸಚಿವ ಆಗಿದ್ದಾಗ ನನ್ನ ಮೇಲೊಂದು ಸಣ್ಣ ಅಪವಾದ ಬಂತು. BDA ಸೈಟು ನಾನು ತೊಗೊಂಡಿದ್ದರ ಬಗ್ಗೆ ಬೆಳಗ್ಗೆ 5 ಗಂಟೆಗೆ ನೋಡಿದೆ. ನಾನು 6:30 ಹೋಗಿ ಮುಖ್ಯಮಂತ್ರಿಗಳಿಗೆ ನಾನು ರಾಜೀನಾಮೆ ಕೊಟ್ಟೆ. ವಿಚಾರಣೆ ಆಯಿತು. ನಾನೇನು ಕೂಡ ಆ ರೀತಿ ಆರೋಪದಲ್ಲಿ ಮಾಡಿರೋಂಗೇನು ಮಾಡಿಲ್ಲ ಅಂತ. ಆದರೂ ಕೂಡ ನಾನೊಂದು ನಿರ್ಧಾರ ತಗೊಂಡು ಆ ಸೈಟನ್ನು ಕೂಡ ವಾಪಸ್ ಕೊಟ್ಬಿಟ್ಟೆ ಇವತ್ತು. ಸೊ ಅದಕ್ಕೋಸ್ಕರ ನಾವು ಜನರ ಮುಂದೆ ಒಂದು ಮಾದರಿಯಾಗಿರೋಕ್ಕೆ ನಾವು ಪ್ರಯತ್ನಿಸಬೇಕು. ಎಚ್ ಕೆ ಪಾಟೀಲ್ ಅವರು ಸುರೇಶ್ ಕುಮಾರ್ ಅವರ ದಾರಿ ಅನುಸರಿಸಬಹುದಾ? ಅವರು ಭಾಳ ದೊಡ್ಡವರು, ನಾನು ಭಾಳ ಚಿಕ್ಕವನು. ಸುರೇಶ್ ಕುಮಾರ್ ಯಾರಿಗೂ ಮಾದರಿ ಆಗ್ತಾ ಇಲ್ವ ಅಂತ ಇವತ್ತಿನ ದಿನದಲ್ಲಿ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಇಷ್ಟು ಕೂಡ ಮಾಜಿ ಕಾನೂನು ಸಚಿವರು ಹಾಗೆ ಹಾಲಿ ರಾಜಾಜಿನಗರ ಶಾಸಕರಂತಹ ಸುರೇಶ್ ಕುಮಾರ್ ಮತ್ತು ಎಚ್ ಕೆ ಪಾಟೀಲ್ ಅವರ ನಡೆಯನ್ನು ತೀವ್ರವಾಗಿ ಖಂಡಿಸಿರ್ತಕ್ಕಂಥದ್ದು. ಹಿಂದೆ ನಾನು ಕೂಡ ಕಾನೂನು ಸಚಿವ ಆಗಿದ್ದೆ. ನನ್ನ ಮೇಲೆ ಒಂದು ಸಣ್ಣ ಆರೋಪ ಬಂದಿತ್ತು. ಆ ಆರೋಪ ಬಂದಿದ್ದ ತಕ್ಷಣವೇ ನಾನು ರಾಜೀನಾಮೆ ಕೂಡ ಕೊಟ್ಟೆ. ಇವತ್ತು ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದೆ. ಆದರೆ ಎಚ್ ಕೆ ಪಾಟೀಲ್ ಅವರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.